ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ದಾಖಲೆಯ ಬಜೆಟ್ ಅನ್ನ ಮಂಡಿಸಿದ್ದಾಯ್ತು. ಸಿಕ್ಕಿದ್ದೇನು ಅಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇತ್ತು. ಇದರ ಜೊತೆಗೆ ಬಿಫೋರ್ ಈ ಬಜೆಟ್ ಮಂಡನೆ ಮಾಡೋದಕ್ಕೂ ಮುಂಚೆ ಶೇರ್ ಮಾರ್ಕೆಟ್ ಯಾವ ರೀತಿಯಾಗಿ ತಲ್ಲಣ ಸೃಷ್ಟಿ ಮಾಡಿತ್ತು ಅಂತ ನಿಮಗೆ ತೋರಿಸ್ತಾ ಇದೆ. ಈಗ ಆಫ್ಟರ್ ಎಫೆಕ್ಟ್ ಏನಾಗಿದೆ ನೋಡೋಣ. ಬಜೆಟ್ ಮಂಡನೆ ಆಗ್ತಾ ಇದ್ದಂತೆ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. 30 ನಿಮಿಷಗಳಲ್ಲಿ ಹೂಡಿಕೆದಾರರಿಗೆ 8 ಲಕ್ಷ ಕೋಟಿ ನಷ್ಟ ಆಗಿದೆ ಅನ್ನೋದು. ಶೇರ್ ಮಾರ್ಕೆಟ್ನಲ್ಲಿ 2,500 ಅಂಕಗಳ ಕುಸಿತ ಕಂಡಿದೆ. ಬಿಎಸ್ಸಿ 1,600 ಅಂಕ ಕುಸಿತ ಕಂಡಿದ್ರೆ ನಿಫ್ಟಿ 500 ಅಂಕ ಕುಸಿತ ಕಂಡಿದೆ. ಬಜೆಟ್ನಲ್ಲಿ ಹೂಡಿಕೆದಾರರಿಗೆ ಯಾವುದೇ ಉತ್ತೇಜನವೂ ಕೂಡ ಇಲ್ಲ. ಅದನ್ನ ಗಮನಿಸಬೇಕಾಗಿರುವಂತಹ ಅಂಶ ಇದು. ಕ್ಷಣಕ್ಕೂ ಕೂಡ ಶೇರ್ ಮಾರ್ಕೆಟ್ನಲ್ಲಿ ಅಂಕಗಳ ಕುಸಿತ ನಿರಂತರವಾಗಿ ಸಾಗ್ತಾನೆ ಇದೆ. ಈಗಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಉತ್ತೇಜನ ನಿರೀಕ್ಷೆ ಮಾಡಿದ್ರು ಹೂಡಿಕೆದಾರರು, ಬಟ್ ನಿರಾಸೆಯಾಗಿದೆ. ಬಜೆಟ್ ಮಂಡನೆ ಆಗ್ತಾ ಇದ್ದಂತೆ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಯಾಗಿರೋದು. ಈ ಕಡೆ ಬಜೆಟ್ ಓದ್ತಾ ಇದ್ರು, ಆ ಕಡೆಯಿಂದ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಯಾಗ್ತಾ ಇತ್ತು. ಅದಕ್ಕೆ ಸರ್ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಬಿಫೋರ್ ಬಜೆಟ್ ಮಂಡನೆ ಆಗಬೇಕಾದ್ರೂ ಕೂಡ ತಲ್ಲಣ ಸೃಷ್ಟಿಯಾಗಿತ್ತು. ಈಗ ಬಜೆಟ್ ಓದ್ತಾ ಇರುವಂತಹ ಸಂದರ್ಭದಲ್ಲೇ ಒಂದು ರೀತಿಯಾಗಿ ತಲ್ಲಣ ಸೃಷ್ಟಿಯಾಗಿದೆ. ಇದ್ರ ಬಗ್ಗೆ ನಾನು ನಿಮ್ಗೆ ಆಗಲೇ ಪ್ರಶ್ನೆ ರೈಸ್ ಮಾಡಿದ್ದೆ. ಈ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆದಾರರು ಕುಂಠಿತ ಕಾಣ್ತಾ ಇದ್ದಾರೆ, ಅದಕ್ಕೆ ಉತ್ತೇಜನ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿರೀಕ್ಷೆ ಮಾಡ್ಬೋದಾ ಅಂತ? ದರ್ ಇಸ್ ನೋ ಮಚ್ ಮೋರ್ ಅಂತಹ ದೊಡ್ಡ ಸ್ಕೀಮ್ಗಳು ಯಾವುದು ಕಾರ್ಪೊರೇಟ್ಗಾಗಲಿ ಅಥವಾ ಯಾವುದಕ್ಕಾದ್ರೂ ಬಂದಿಲ್ಲ. ಆಸ್ ಇಟ್ ಈಸ್ ಆಲ್ಮೋಸ್ಟ್ ಪಾಲಿಸೀಸ್ಗಳ ಬಗ್ಗೆ ಜಾಸ್ತಿಯಾಗಿ ನಿರ್ಮಲಾ ಸೀತಾರಾಮನ್ ಅವರು ಮಾತಾಡಿದ್ದಾರೆ ವಿನಃ ಅದಕ್ಕಿಂತ ಜಾಸ್ತಿ ಸರ್ಪ್ರೈಸ್ ಬಜೆಟ್ ಅಂತ ನಾವು ಏನು ಹೇಳ್ತೀವಲ್ಲ, ಈಗಿನ ಆರ್ಥಿಕ ಸ್ಥಿತಿಗತಿಗಳನ್ನು ನೋಡಿಕೊಂಡು ಯಾರಿಗೋ ಒಂದು ರೀತಿಯ ಸಪೋರ್ಟ್ ಮಾಡುವ ರೀತಿಯಲ್ಲಿ ಈ ಬಜೆಟ್ ಇಲ್ಲ ಅನ್ನೋದು ಸತ್ಯ. ಈಗ ಶೇರ್ ಮಾರುಕಟ್ಟೆಗೆ ನೀವು ಬಂದಾಗ ಯಾವ ಸೆಗ್ಮೆಂಟ್ಗಳು ಇದರಿಂದ ಈ ಬಜೆಟ್ ಇಂದ ಸ್ವಲ್ಪ ಉತ್ತೇಜಿತವಾಗಿದೆ ಅಂತ ಹೇಳಿದ್ರೆ, ನೀವು ಸೋಲಾರು, ಬಯೋಫಾರ್ಮಾ ಕಂಪನಿಗಳು, ಸೋಲಾರು ಸ್ವಲ್ಪ ಅವರಿಗೆ ಸ್ವಲ್ಪ ಈಸಿಯಾಗಿ ಅನ್ಸುತ್ತೆ. ಐ ಥಿಂಕ್ ದ್ಯಾಟ್ ಸೆಕ್ಟರ್ ಮೇ ಬಿ ಸ್ವಲ್ಪ ಉತ್ತೇಜನ ಕಾಣಬಹುದು. ಬಿಟ್ರೆ ಉಳಿದ ಸೆಕ್ಟರ್ಗಳೆಲ್ಲ ಆ ನಿರೀಕ್ಷೆಗಳು ನಿರೀಕ್ಷಿತ ಮಟ್ಟದಲ್ಲಿ ಈ ಬಜೆಟ್ ಅಲ್ಲಿ ಇಲ್ಲದ ಕಾರಣ ಐ ಥಿಂಕ್ ಇಟ್ ಇಸ್ ಎಕ್ಸ್ಪೆಕ್ಟೆಡ್ ಸ್ಲೋ ಡೌನ್. ಈಗ ನಾವು ಏನು ಹೇಳ್ತಾ ಇದ್ದೀರಲ್ಲ, ಹೂಡಿಕೆದಾರರಿಗೂ ಅಷ್ಟೇ, ಈವನ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ನೀವು ಜನಸಾಮಾನ್ಯರಿಂದ ಹಿಡಿದು ಯಾರಿಗೂ ಕೂಡ ಪಾಲಿಸೀಸ್ಗಳ ವಿಷಯದಲ್ಲಿ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ ವಿನಃ ಸಿಂಪ್ಲಿಫೈ. ನಾವು ಆಗಲೇ ಮೊದಲೇ ಮಾತಾಡ್ತಾ ಇದ್ವಿ, AI ಬೇಸ್ಡ್ ಅಂತ ನಾವು ಮಾತಾಡ್ತಾ ಇದ್ವಿ. ಇದು ಒಂದು ರೀತಿಯ ಡೇಂಜರಸ್ ಕೂಡ ಆಗ್ಬೋದು, ಅಷ್ಟೇ ಒಂದು ರೀತಿಯ ಸುಲಲಿತವಾಗಿ ನಾವು ಕೆಲಸ ಮಾಡ್ಲಿಕ್ಕೆ ಆಗ್ಬೋದು. ಈವನ್ ಗವರ್ಮೆಂಟ್ ಇಟ್ ಸೆಲ್ಫ್ ಈಸ್ ನಾವು ಥಿಂಕಿಂಗ್ ಹಲವು ರೀತಿಯ AI ಬೇಸ್ಡ್ ತಂತ್ರಗಾರಿಕೆಗಳನ್ನು ನಾವು ತರಬೇಕು ಅನ್ನೋದನ್ನು ಒತ್ತು ಕೊಡ್ತೀವಿ ನಾವು ಅನ್ನೋದನ್ನು, ಇನ್ಕ್ಲೂಡಿಂಗ್ ನೀವು ನೋಡಿದ್ರೆ ಫಾರ್ಮರ್ಸ್ಗಾಗಿ ನಾವೊಂದು ಆ್ಯಪ್ ಮಾಡ್ತೀವಿ, ನಾವೊಂದು ಮಾಡ್ಯೂಲ್ ತರ್ತಾ ಇದ್ದೀವಿ, ಅವರಿಗೆ ಯಾವ ರೀತಿಯಾಗಿ ಅಗ್ರಿಕಲ್ಚರ್ ಅನ್ನು ಡೆವಲಪ್ ಮಾಡಬೇಕು, ಯಾವ ರೀತಿ ಫರ್ಟಿಲೈಸರ್ ಹಾಕಬೇಕು, ಯಾವ ರೀತಿಯಾಗಿ ಅವರನ್ನು ನಾವು ಮೋಟಿವೇಟ್ ಮಾಡಬಹುದು ಅನ್ನೋ ರೀತಿಯಲ್ಲಿ ನಾವು AI ಬೇಸ್ಡ್ಗೆ ಬರ್ತಾ ಇದ್ದೀವಿ ಅಂತ ಹೇಳ್ತಾರೆ. ಈಗ ನಾವು ಮಾತಾಡೋದಾದ್ರೆ ಹಲವು ಸೆಗ್ಮೆಂಟ್ಗಳ ಬಗ್ಗೆ ನಾವು ನೋಡಿದ್ವಿ. ಈಗ ಫಾರ್ಮರ್ಸ್ಗಳ ಹೈ ವ್ಯಾಲ್ಯೂ ಅಗ್ರಿಕಲ್ಚರ್ ಅನ್ನೋ ಒಂದು ಪಾಲಿಸೀಸ್ ಅನ್ನು ತರ್ತಾರೆ. ಅಂದ್ರೆ ಈಗ ಕೋಸ್ಟಲ್ಗೆ ಬಂದ್ರೆ ಕ್ಯಾಶು, ಕೋಕೋನಟ್, ಅದರ ನಂತರ ಕೋಕೋ. ನೀವು ಈಸ್ಟರ್ನ್ ರೀಜನ್ಗೆ ಬಂದಾಗ ದೇಶ ಅಬೌಟ್ ಆಲ್ಮಂಡ್ಸ್ ಅಂಡ್ ದೇಶ ಅಬೌಟ್ ಪೈನಟ್ಸ್ಗಳು ಏನಿದಾವೆ ಅದರ ಬಗ್ಗೆ ಜಾಸ್ತಿ ನಾವು ಒತ್ತು ಕೊಡ್ತೀವಿ. ಸ್ಯಾಂಡಲ್ವುಡ್, ನೀವು ಮೋಸ್ಟ್ ಪ್ರಾಬಬ್ಲಿ ನಮ್ಮಲ್ಲಿಗೆ ಬಂದ್ರೆ ಕ್ಯಾಶು, ಕೋಕೋನಟ್, ಸ್ಯಾಂಡಲ್ವುಡ್ ಏನಿದೆ ಅದಕ್ಕೆ ನಾವು ಕೋಕೋ, ಕಾಫಿ, ಇದನ್ನೆಲ್ಲ ನಾವು ಒಂದು ಉತ್ತೇಜನ ಕೊಡುವ ರೀತಿಯಲ್ಲಿ ಮಾತಾಡ್ತಾರೆ. ಈಗೇನ ನೀವು ಈಗ ನಿಮಾನ್ಸ್ ಅನದರ್ ಥಿಂಗ್, ನಾವು ನಾರ್ತ್ಗೆ ಒಂದು ನಿಮಾನ್ಸ್ ಅನ್ನು ಮಾಡ್ತೀವಿ, ಇಲ್ಲೊಂದು ಇದೆ, ಅಲ್ಲೊಂದು ನಾವು ಮಾಡ್ತೀವಿ ಅನ್ನುವ ಕೆಲವು ಒಂದು ರೀತಿಯ ಇದೆ. ಈಗ ನಾನು ಮಾತಾಡ್ತಾ ಇರೋದು ವುಮನ್ ಓರಿಯೆಂಟೆಡ್ ಅಂತ ಹೇಳಿದ್ರೆ, ಎಗೈನ್ ಫಿಶರೀಸ್ ಅಲ್ಲಿ ಬಂದಾಗ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ, ಉತ್ತೇಜನ ಕೊಡ್ತೀವಿ ಅಂತ ಹೇಳ್ತಾರೆ. ಇದೆಲ್ಲ ಐ ಥಿಂಕ್ ಹಿಯರ್ ಅಂಡ್ ದೇರ್ ಶಿ ಟ್ರೈ ಟು ಟಚ್, ಎಲ್ಲರಿಗೂ ಒಂದು ರೀತಿಯ ಸ್ಪೆಸಿಫೈಡ್ ಟಚ್ ಅನ್ನು ಕೊಟ್ಟಿದ್ದಾರೆ. ನಾವು ಎಲೆಕ್ಷನ್ ಬಜೆಟ್ ಅಂತಾನೂ ಹೇಳಲಿಕ್ಕೆ ಹೋದ್ರೆ ನಾವು ಎಂತದಂತ ಮೇಜರ್ ಪಾರ್ಟ್ಗಳನ್ನು ಯಾವುದೇ ಒಂದು ಸ್ಟೇಟ್ಗೆ ಕೊಟ್ಟಿದ್ದಾರೆ ಅಂತ ನಮ್ಗೆ ಅನ್ಸಲ್ಲ. ಬಟ್ ಈಸ್ಟರ್ನ್ ರೀಜನ್ಗೆ ದಿಸ್ ಟೈಮ್ ಬಿಕಾಸ್ ಆಫ್ ದ ಚೈನಾ ಡೆವಲಪ್ಮೆಂಟ್, ಆ ರೀತಿಯ ಡೆವಲಪ್ಮೆಂಟ್ಗಳು ಇರುವುದರಿಂದ ಮೋಸ್ಟ್ಲಿ ವಿ ಕಾನ್ಸಂಟ್ರೇಟೆಡ್ ಆನ್ ದಟ್ ಪಾರ್ಟ್. ಮೊದಲ ಸಲಿಗೆ ಈಸ್ಟರ್ನ್ ರೀಜನ್ ಆಫ್ ಇಂಡಿಯಾಗೆ ಒಂದು ರೀತಿಯ ಉತ್ತೇಜನವನ್ನು, ಒಂದು ರೀತಿಯ ನಾವು ಅವರ ಬಗ್ಗೆನೂ ಕಾಳಜಿ ತೋರಿಸ್ತಾ ಇದ್ದೀವಿ ಅಂತ ಅನಿಸುತ್ತೆ. ನಾವು ಯಾವಾಗಲೂ ಬಂದಾಗ ಬೊಬ್ಬೆ ಹೊಡೆಯುವುದು ಸ್ಟೇಟ್ ವಾರ್ ನಮಗೆ ಏನು ಕೊರತೆಗಳು ಕೊಟ್ಟಿಲ್ಲ ಅಂತ ಅನ್ನೋದು. ಬಟ್ ದಿಸ್ ಟೈಮ್ ಎಷ್ಟು ಪರ್ಸೆಂಟ್, 40% ಆಫ್ ದ ರೆವಿನ್ಯೂ ನಾವು ಸ್ಟೇಟ್ ಗೌರ್ಮೆಂಟ್ಗಳಿಗೆ ಹಂಚ್ತೀವಿ. 1.43 lakhs crores
ಅನ್ನು ನಾವು ಸ್ಟೇಟ್ ಗವರ್ಮೆಂಟ್ಗೆ, ರಾಜ್ಯ ಸರ್ಕಾರಗಳಿಗೆ ಹಂಚ್ತೀವಿ ಅಂತ ಹೇಳಿದ್ದಾರೆ. ಬಜೆಟ್ ಸೈಜ್ ನೋಡ್ಲಿಕ್ಕೆ ಹೋದ್ರೆ 50 ಲಕ್ಷ ಕೋಟಿ ಬಜೆಟ್ ಈ ಸಲ 53 ಲಕ್ಷ ಕೋಟಿಯ ಬಜೆಟ್ ಆಗಿದೆ. ಎಕ್ಸ್ಪೆಂಡಿಚರ್ ಅರೌಂಡ್ 49 ಲ್ಯಾಕ್ ಕ್ರೋರ್ಸ್. ವಿತ್ತೀಯ ಕೊರತೆ ಗೊತ್ತಿದೆ ನಿಮಗೆ, ಹೆಂಗೆ ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ, ಎಲ್ಲಿಂದ ಎಲ್ಲಿ ಲೋನ್ ತರ್ತೀವಿ, ಶಾರ್ಟ್ ಟರ್ಮ್ ಮತ್ತೆ ಲಾಂಗ್ ಟರ್ಮ್ ಪ್ಲಾನ್ಗಳಿಗೆ ಏನು ಶಿ ಇಸ್ ಆಲ್ರೆಡಿ ಮೆನ್ಷನ್. ವಾಟ್ ಯು ಥಿಂಕ್? ಇದನ್ನೆಲ್ಲ ನೋಡಿದಾಗ ಸುಬ್ರಹ್ಮಣ್ಯ ಸರ್, ನಾವು ಬಜೆಟ್ಗಿಂತ ಮುಂಚೆ ಕೂತ್ಕೊಂಡು ಎಕ್ಸ್ಪೆಕ್ಟೇಷನ್ಗಳ ಬಗ್ಗೆ ಮಾತಾಡಿದ್ವಿ, ಜನಸಾಮಾನ್ಯರಿಗೆ ಬೆಲೆ ಏರಿಕೆಗಳ ಬಗ್ಗೆ ಮಾತಾಡಿದ್ವಿ. ನೋವೇರ್ ವಿ ಫೈಂಡ್ ಹಿಯರ್ ಏನೋ ಒಂದು ಅಂತ ರೀತಿಯ ಬದಲಾವಣೆಗಳು ಆಗಿದ್ದಾವೆ. ಲೈಕ್ ಐ ಸೆಡ್, ಪಾರ್ಟ್ ಬಿ ಅಂತ ನಾವು ಏನು ಮಾತಾಡ್ತಾ ಇದ್ವಿ, GST ಬಗ್ಗೆ ಏನು ಮಾತಾಡ್ತಾ ಇದ್ವಿ, ದಟ್ ಈಸ್ ಆಲ್ರೆಡಿ ಟಚ್ಡ್ ಇರುವುದರಿಂದ ಈ ಬಜೆಟ್ ಅಲ್ಲಿ ಅಂತಹ ನಿರೀಕ್ಷೆಗಳನ್ನು ನಾವು ಮಾಡ್ಲಿಕ್ಕೆ ಆಗಲ್ಲ ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಅಂತ ಮಾಡ್ತಾ ಇದ್ವಿ. ಡೈರೆಕ್ಟ್ ಟ್ಯಾಕ್ಸ್ ಗಳ ಬಗ್ಗೆ ಬಂದಾಗ ನಾವು 12 ಲಕ್ಷ ಮಾಡಿದ್ರು ಲಾಸ್ಟ್ ಇಯರ್, 15 ಲಕ್ಷ ಮಾಡ್ತಾರ ಅನ್ನೋ ಒಂದು ನಿರೀಕ್ಷೆ ಮಾತ್ರ ಇತ್ತು. ಈ ಸಲನೂ ಕೂಡ ನಾನ್ ಟಚ್ಡ್ ದಟ್ 2 ಸೆಗ್ಮೆಂಟ್ ಅಲ್ಲೂ ಕೂಡ ಪಾಲಿಸೀಸ್ ಮತ್ತೆ ಸಿಂಪ್ಲಿಫಿಕೇಶನ್ ಬಿಟ್ಟು ಬೇರೆ ಏನು ಅಷ್ಟದ್ದು ಆಗಿಲ್ಲ ಅನ್ನೋ ಒಂದು ನಿರೀಕ್ಷೆಯಿಂದನೂ ಶೇರ್ ಮಾರ್ಕೆಟ್ ಈ ರೀತಿಯ ಒಂದು ಬದಲಾವಣೆಯನ್ನು ಕಂಡಿರ್ಬೋದು. ಏನಂತೀರಿ ಫಸ್ಟ್ ರಿಯಾಕ್ಷನ್ ಆಫ್ ಯುವರ್ಸ್ ಆನ್ ದಿಸ್ ಬಜೆಟ್? ಸರ್, ಇಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಲ್ಲಿ ಜಾಸ್ತಿ ಆಗ್ತದೆ ಅಂತೇಳಿ ಒಂದು ನಿರೀಕ್ಷೆ ಇತ್ತು ಸರ್. ಏನೂ ಆಗಿಲ್ಲ ನನ್ನ ಪ್ರಕಾರ, ಏನಾಗಿಲ್ಲ. 75,000 ಇರೋದು ಇನ್ನೇನೋ 1 ಲಕ್ಷ ಆಗ್ಬೋದು, 1.5 ಲಕ್ಷ ಆಗ್ಬೋದು ಅಂತೇಳಿ ಅಂದ್ಕೊಂಡಿದ್ರು. ಅದರಲ್ಲಿ ಏನು ವ್ಯತ್ಯಾಸ ಆಗಿಲ್ಲ. ಓಲ್ಡ್ ರಿಜೈಮ್ ಆಫ್ ಇನ್ಕಮ್ ಟ್ಯಾಕ್ಸು ಅಷ್ಟೇ, ಅದನ್ನು ಹೋದ ವರ್ಷನೇ ಅನ್ನೋ ಸೈಡ್ ಲೈನ್ ಮಾಡಿಬಿಟ್ಟಿದ್ದಾರೆ. ಓಲ್ಡ್ ರಿಜೈಮ್ ಬೇಡ, ನೀವು ಕ್ಲೈಮ್ ಮಾಡಬೇಡಿ, ಇನ್ಶೂರೆನ್ಸು ಇನ್ನೊಂದು ಮತ್ತೊಂದು. ಇದೇನಾಗುತ್ತೆ, ಒಂದು ಸೇವಿಂಗ್ಸ್ಗೆ ಒತ್ತು ಕೊಟ್ಟ ಹಾಗೆ ಕಾಣೋದಿಲ್ಲ. ಇಲ್ಲಿ ಸೇವಿಂಗ್ಸ್ ಮಾಡಿದ್ರೆ ತಾನೇ ನೀವು ಟ್ಯಾಕ್ಸ್ ಸೇವ್ ಮಾಡ್ಲಿಕ್ಕಾಗೋದು. ನೀವು ಇನ್ಶೂರೆನ್ಸು ಇನ್ನೊಂದು ಮತ್ತೊಂದು PPF GPF ಹಾಕಿದ್ರಲ್ಲ ನೀವು ಟ್ಯಾಕ್ಸ್. ಓಲ್ಡ್ ಸ್ಕೀಮನ್ನು ಕಂಪ್ಲೀಟ್ ಹೆಚ್ಚು ಕಮ್ಮಿ ಐ ಥಿಂಕ್ ಇಟ್ ಈಸ್ ಸೈಡ್ ಲೈನ್ ಆಗೋಗಿದೆ ಓಲ್ಡ್ ರಿಜೈಮ್ ಆಫ್ ಇನ್ಕಮ್ ಟ್ಯಾಕ್ಸ್. ನ್ಯೂ ರಿಜೈಮ್ ಅಲ್ಲಿ ನೋಡಿದ್ರೆ ಆಗ ಧನಂಜಯ್ ಕೂಡ ಹೇಳ್ತಾ ಇದ್ರಲ್ಲ, ಇದು ಮತ್ತೆ 4 ಲ್ಯಾಕ್ ಬರೋ ಅದೇ ಸೇಮ್ ರಿಜೈಮ್ ಇದೆ, ಇದು ಸ್ಲ್ಯಾಬ್ ಇದೆ, ಏನು ವ್ಯತ್ಯಾಸ ಇಲ್ಲ. 12.75 ಇರೋದು ಅದು ಹಾಗೆ ಇದೆ. ಮತ್ತೆ ಅದೆಲ್ಲದರ ನೆಟ್ ಎಫೆಕ್ಟ್ ಈಗ ಶೇರ್ ಮಾರ್ಕೆಟ್ ನಾವು ಕಾಣಿಸ್ತಾ ಇರೋದು. ಈ AI ವಿಷಯ ನೀವು ಮಾತಾಡಿದ್ರಿ, ನಾನು ಬರ್ಕೊಂಡ್ ಬಂದಿದ್ದೆ. 15,000 crore to 20K crore ಅಲೋಕೇಶನ್ ಅಪ್ರಾಕ್ಸಿಮೇಟ್ ಬೇಕು. ಇವಾಗ ಗೌರ್ಮೆಂಟ್ ಒಂದು ಸಣ್ಣ ಇನಿಷಿಯೇಟಿವ್ ತಗೊಂಡಿದೆ, ಇಲ್ಲ ಅಂತಿಲ್ಲ. ಬಟ್ ಅಲ್ಲಿ ಕೂಡ 10,000 ಸಮಥಿಂಗ್ crore AI ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದಕ್ಕೆ ಮತ್ತೆ ಎಜುಕೇಟ್ ಮಾಡೋದಕ್ಕೆ ಎಲ್ಲ ಗೌರ್ಮೆಂಟ್ ಪ್ಲಾನ್ ಮಾಡಿ. ಇಟ್ಸ್ ಅ ಗುಡ್ ಸೈನ್. ಆಕ್ಚುಲಿ ಬೇಕಾಗಿದೆ ಇವತ್ತು. ಇನ್ಕ್ಲೂಡ್ ಆಲ್ ಪ್ರೊಫೆಷನಲ್ಸ್ ಆರ್ ಎಫೆಕ್ಟೆಡ್, ಪ್ಲಸ್ ಆರ್ ಮೈನಸ್ ಹೇಗನೇ ಇರಲಿ, ದೇ ಆರ್ ಎಫೆಕ್ಟೆಡ್. ದೇ ಹ್ಯಾವ್ ಟು ಗೋ ವಿತ್ ದಟ್. ಗೌರ್ಮೆಂಟ್ ಹ್ಯಾಸ್ ಟೇಕನ್ ಸಮ್ ಇನಿಷಿಯೇಟಿವ್. ಅದು ಒಂದು ಗುಡ್ ಸೈನ್ ಅಂತ ಹೇಳ್ಬೋದು. ಬೇರೆ ಯಾವುದಾದ್ರೂ ಸೆಕ್ಟರ್ ಅನ್ನ GST ಒಳಗಡೆ ತರೋದು ಏನೋ ಎಕ್ಸ್ಪೆಕ್ಟ್ ಮಾಡೋದು ಚಾನ್ಸೇ ಇಲ್ಲ. ಯಾವುದು ಪೆಟ್ರೋಲ್ ಏನೋ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಇದ್ವಿ, ಏನೋ ಬರ್ಬೋದು. ಅದು ಬಂದ್ರೆ ಸ್ಟೇಟ್ ಗಳಿಗೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಸ್ಟೇಟ್ ಗಳು ಈಗಾದ್ರೂ ಅಟ್ ಲೀಸ್ಟ್ ಅದರದ್ದಾದ್ರೂ ಸರ್ವೈವ್ ಆಗ್ತಾ ಇದ್ದಾರೆ. ಅದನ್ನು ನೀವು ಡೈರೆಕ್ಟ್ ತಗೊಂಡು ಇನ್ನೂ ಅದನ್ನು ಬೇರೆ ಯಾರಿಗಾದ್ರೂ ಹಂಚಿಬಿಟ್ರೆ, ಈಗ ಸ್ಟೇಟ್ ಈ ಸರ್ವೈವಿಂಗ್ ಇದ್ದು 2-3 ರೆವಿನ್ಯೂಸ್. ಒಂದು ನಿಮ್ದು ಪೆಟ್ರೋಲ್ ಇಂದ ಬರೋದು, ಇನ್ನೊಂದು ನಿಮ್ದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಬರೋದು, ಇನ್ನೊಂದು ಕುಡಿಸ್ಬಿಟ್ಟು ಬರುವಂತದ್ದು, 3 ಇರೋದು. ಅದನ್ನು ನೀವು ತಗೊಂಡೋಗಿ GST ಅಂಡ್ರಲ್ಲಿ ಹಾಕ್ಬಿಟ್ರೆ ನಾವು ಮತ್ತೆ ಎಲ್ಲಿ ಹೋಗ್ಬೇಕು ಅಂತ ಸ್ಟೇಟ್ ಅವರು ಬೇಸಿಕ್ ಕಸ್ಟಮ್ ಡ್ಯೂಟಿ ನಿಮ್ದು ರಿಯಾಕ್ಷನ್ ಆಸ್ ಎ ಪೊಲಿಟಿಕಲ್ ಪಾರ್ಟಿ ಪರ್ಸನ್ ಆಗಿ? ನಮ್ಮ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಮಾಡಿದ್ದಾರೆ. ಅದಕ್ಕೆ ನಾನು ಬಜೆಟ್ ರಿಫಾರ್ಮ್ ಎಕ್ಸ್ಪ್ರೆಸ್ ಅಂತ ಹೆಸರು ಹೇಳ್ತೇನೆ. ಐ ಗಿವ್ ಇಟ್ ಆಸ್ ನಿರ್ಮಲಾ ಸೀತಾರಾಮನ್ ಬಜೆಟ್ ರಿಫಾರ್ಮ್ ಎಕ್ಸ್ಪ್ರೆಸ್. ಯಾಕೆ ಗೊತ್ತಾ, ಇದ್ರ ಜೊತೆಲಿ ಗ್ರೋತು ಇದೆ, ರಿಫಾರ್ಮ್, ಪರ್ಫಾರ್ಮ್, ಟ್ರಾನ್ಸ್ಫಾರ್ಮ್, ಆ ರೀತಿಯಲ್ಲಿ ಈ ಬಜೆಟ್ ಮಂಡನೆ ಮಾಡಿದ್ದಾರೆ. ಇದಕ್ಕೆ ಅವ್ರಿಗೆ ನಮ್ಮ 2047 ಕಲ್ಪನೆ ಏನಿದೆ, ಭಾರತೀಯ ಜನತಾ ಪಾರ್ಟಿ ಮತ್ತೆ ನರೇಂದ್ರ ಮೋದಿ 47 ಹೋಗ್ಬೇಕು, ನಾವು ಈಗ ಬದುಕಬೇಕಲ್ಲ, ಅದು ರೋಡ್ ಮ್ಯಾಪ್ ಪ್ಲೇ ಮಾಡ್ಬೇಕಲ್ಲ ಸರ್, ಹಂಗೆ ಹೋಗಕ್ಕಾಗತ್ತಾ? ದೇರ್ ಶುಡ್ ಬಿ ಸಮ್ ರೋಡ್ ಮ್ಯಾಪ್. ಅದೇ ದೃಷ್ಟಿ ಆ ರೋಡ್ ಮ್ಯಾಪ್ ಅಲ್ಲೇ ಇವತ್ತು ಪ್ರೆಸೆಂಟ್ ಆಗಿದೆ. ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಲೇಬರ್ ಕೋಡ್ಸ್ ಮೇಲೆ ಚರ್ಚೆ ಆಗಿದೆ, ಅದ್ರ ಬಗ್ಗೆ ಗಮನ ಕೊಟ್ಟಿದ್ದಾರೆ. ಸಿಟಿ ಸಿಟಿ ಅರ್ಬನ್ ಪಾಲಿಸಿ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ಸೆಮಿ ಕಂಡಕ್ಟರ್ ಮಿಷನ್ 2 ಇವತ್ತು ಹೈಯೆಸ್ಟ್ ನಮ್ಮ ಫೋಕಸ್ ಇದ್ದಿದ್ದು ಮಿಷನ್ 1, ಈಗ 2 ಅಡಾಪ್ಟ್ ಮಾಡ್ತಿದ್ದಾರೆ. AI ವೆರಿ ಇಂಪಾರ್ಟೆಂಟ್. 2017-18 ಇತ್ತು, ನಾಳೆ AI ಬಂದ್ರೆ ಏನಾಗುತ್ತೆ. ಸೊ ಅದ್ರ ಬಗ್ಗೆ ದೊಡ್ಡ ಕ್ರಾಂತಿ ತರಬೇಕು ಅಂತ ಇದ್ದಾರೆ. ಆಮೇಲೆ 3 ಕೆಮಿಕಲ್ ಪಾರ್ಕ್ ಮಾಡ್ತಿದ್ದಾರೆ. ಬಯೋಫಾರ್ಮಾ, ಆಯುರ್ವೇದ ಇತ್ತು, ಇಂಗ್ಲಿಷ್ ಮೆಡಿಸಿನ್ ಇತ್ತು, ಇವಾಗ ಬಯೋಫಾರ್ಮಾಗೆ ಫೋಕಸ್ ಕೊಟ್ಟಿದ್ದಾರೆ. ನ್ಯೂ ಸೆಕ್ಟರ್ಸ್ನ ನ್ಯೂ ಅವೇರ್ನೆಸ್ನ ತಗೊಂಡಿದ್ದಾರೆ. ಹಾಗೆ ನಮ್ಮ ಮಹಿಳೆಯರಿಗೆ ಇಡೀ ಪ್ರತಿ ಜಿಲ್ಲೆಯಲ್ಲೂ ಹಾಸ್ಟೆಲ್ ಮಾಡಬೇಕು ಅಂತಿದ್ದಾರೆ. ಶ್ರೀ ಆತ್ಮಶಕ್ತಿ ಅಂತ, ಶ್ರೀ ಮಾತಾ ಯೋಜನಾ ಅಂತ ಈ ಸತಿ ಘೋಷಣೆ ಮಾಡಿದ್ದಾರೆ. ಮತ್ತೆ
ಲಖ್ಪತಿ ದೀದಿನ ಇನ್ನೂ ಆದಷ್ಟು ಜಾಸ್ತಿ ಫೋಕಸ್ ಮಾಡಿ ವಿಮೆನ್ ಎಂಟರ್ಪ್ರಿನರ್ಗೆ ಮತ್ತು ವಿಮೆನ್ ಎಂಪವರ್ಮೆಂಟ್ಗೆ. ಆಮೇಲೆ ಅರ್ತ್ ಮಿನರಲ್ ಕಾರಿಡಾರ್ ನೋಡಿ, ಹೊಸ ಕಾರಿಡಾರ್ಸ್. ಮೊದಲು ರೈಲ್ವೆ ಕಾರಿಡಾರ್ ಇತ್ತು, ಹೈವೇ ಕಾರಿಡಾರ್ ಇತ್ತು, ಇವಾಗ ಅರ್ತ್ ಮಿನರಲ್ ಕಾರಿಡಾರ್. ಸೊ ದೇ ಆರ್ ಪ್ಲಾನಿಂಗ್, ವಿಷನ್ ಇಟ್ಕೊಂಡು ಪ್ಲಾನ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ.